ಕೈಕಮಲದ ಮಧ್ಯೆ ಜೋರಾಯಿತು 4% ಮೀಸಲಾತಿಯ ಫೈಟ್. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡಿದ್ದಕ್ಕೆ ಬಿಜೆಪಿಲಿ ಕೆಂಡವಾಗ್ತಾರೆ. ಕೈ ಸಾರಥಿಯ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರು. %4 ಹೈಕ್ ಮಾಡಿದ್ರು ಮುಸ್ಲಿಮರಿಗೆ ಅನ್ನುವಂತಹ ವಿಚಾರ ಫೈಟ್ ಈಗ ಜೋರಾಗ್ತಾ ಇದೆ. ಅದನ್ನ ಸದನದಲ್ಲೂ ಕೂಡ ಮತ್ತಷ್ಟು ತೀವ್ರಗೊಳಿಸಲು ಬಿಜೆಪಿ ಪಣ ತೊಟ್ಟಿದೆ. ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತಲೂ ಕೂಡ ಪ್ಲಾನ್ ಮಾಡಿದ್ರೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದಕ್ಕೆ ಕೆರಳಿ ಕೆಂಡವಾಗಿದೆ. ಕೈ ಸಾರಥಿ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ರಾಜ್ಯ ಕೇಸರಿ ಪಾಳ್ಯ. ಮುಸ್ಲಿಮರಿಗೆ ಹುದ್ದೆ ನೀಡಿ ಅಂತ ಹೇಳಿ ಡಿಕೆಶಿ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರೆರೆ ಚಟ ಮಾಡ್ಕೊಳ್ಳೋದು ಹೆಚ್ಚಾಗ್ತಾನೆ ಇದೆ. ಈಗ ಮೀಸಲಾತಿ ಜಟಾಪಟಿ ಜೋರಾಗಿದೆ ಅಂತಾನೆ ಹೇಳ್ಬೋದು. ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಟ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ನೆನಪನ್ನ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ತಮ್ಮ ಮೂಲಕ ಡಿಕೆ ಶಿವಕುಮಾರ್ ಅವರು ಹೇಳಕ್ಕೆ ಇಚ್ಛಪಡ್ತೇನೆ, ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಈ ವಿಷ ಬೀಜ ಬಿತ್ತುವ ಕೆಲಸವತ್ತೇನೋ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟಿಸ್ತದೆ, ಇದಕ್ಕೆ ಅವಕಾಶನ ನೀಡೋದಿಲ್ಲ. ಅವ್ರ ಗವರ್ಮೆಂಟ್ ಆರ್ಡರ್ ತೆಗೆದು ನೋಡ್ಲಿ. ಇವತ್ತು ಪ್ರವರ್ಗ 2B ಅಂಡ್ ಅದರ ಅಡಿಯಲ್ಲಿ ಏನ್ ಜೈನರು ಬರ್ತಾರ, ಮುಸಲ್ಮಾನರು ಬಿಟ್ರೆ ಯಾರು ಬರ್ತಾರ? ಹಾಗಾದ್ರೆ ಕಿವಿ ಹೂ ಮುಡ್ಸ್ತಕ್ಕಂಥ ಕೆಲಸ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ನಾವು ಮೂರ್ಖರಲ್ಲ, ರಾಜ್ಯದ ಜನರು ಕೂಡ ಮೂರ್ಖರಲ್ಲ. ನೆನಪನ್ನ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ತಮ್ಮ ಮೂಲಕ ಡಿಕೆ ಶಿವಕುಮಾರ್ ಅವರು ಹೇಳಕ್ಕೆ ಇಚ್ಛಪಡ್ತೇನೆ, ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಈ ವಿಷ ಬೀಜ ಬಿತ್ತುವ ಕೆಲಸವತ್ತೇನೋ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟಿಸ್ತದೆ, ಇದಕ್ಕೆ ಅವಕಾಶನ ನೀಡೋದಿಲ್ಲ. ಅವ್ರ ಗವರ್ಮೆಂಟ್ ಆರ್ಡರ್ ತೆಗೆದು ನೋಡ್ಲಿ. ಇವತ್ತು ಪ್ರವರ್ಗ 2B ಅಂಡ್ ಅದರ ಅಡಿಯಲ್ಲಿ ಏನ್ ಜೈನರು ಬರ್ತಾರ, ಮುಸಲ್ಮಾನರು ಬಿಟ್ರೆ ಯಾರು ಬರ್ತಾರ? ಹಾಗಾದ್ರೆ ಕಿವಿ ಹೂ ಮುಡ್ಸ್ತಕ್ಕಂಥ ಕೆಲಸ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ನಾವು ಮೂರ್ಖರಲ್ಲ, ರಾಜ್ಯದ ಜನರು ಕೂಡ ಮೂರ್ಖರಲ್ಲ. ನೆನಪನ್ನ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ತಮ್ಮ ಮೂಲಕ ಡಿಕೆ ಶಿವಕುಮಾರ್ ಅವರು ಹೇಳಕ್ಕೆ ಇಚ್ಛಪಡ್ತೀನಿ. ಇದು ಬಿವೈ ವಿಜಯೇಂದ್ರ ನಡೆಸಿದ ವಾಗ್ದಾಳಿ. ಮುಸ್ಲಿಮರಿಗೆ ಹುದ್ದೆ ನೀಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನೀವು ಮುಸ್ಲಿಂ ವಿರೋಧಿ ಅನ್ನೋದು ಗೊತ್ತಿದೆ, ನೀವು ಮಾಡ್ತಾ ಇರೋದೇ ಗೊತ್ತಾಗ್ತಾ ಇದೆ, ಮುಸ್ಲಿಮರನ್ನ ಎಷ್ಟು ವಿರೋಧಿಸ್ತೀರಾ ನೀವು ಅಂತ ಹೇಳಿ. ಸೊ ಹಾಗಾಗಿ ಹಿಂದುಳಿದ ವರ್ಗಗಳನ್ನ ನೀವು ವಿರೋಧಿಸೋದಿಕ್ಕೆ ಜನ ಕೂಡ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನೀವು ಅಷ್ಟೊಂದು ತಾಕತ್ತಿದ್ರೆ ಬಿಜೆಪಿಯವರು ಒಂದು ಹುದ್ದೆನಾದ್ರೂ ಕೊಟ್ಟಿದ್ದೀರಾ ನೀವು ಸಾಂವಿಧಾನಿಕವಾಗಿ ಮುಸ್ಲಿಮರಿಗೆ ಅನ್ನುವಂಥ ಪ್ರಶ್ನೆಯನ್ನ ಕೊಟ್ರು. ಸೊ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದ ವಿಜಯೇಂದ್ರ ಅವರು, ನೀವು ಹಂಗಾರೆ ಉದ್ಯೋಗವನ್ನ ಕೊಡ್ಲಿ, ನಾವು ಯಾರಿಗೂ ವಿಷ ಬೀಜವನ್ನ ಬಿತ್ತುತ್ತಾ ಇಲ್ಲ, ಬಟ್ ನೀವಿಲ್ಲಿ ಮುಸ್ಲಿಂ ಅನ್ನೋ ಹೆಸರಲ್ಲಿ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದೀರಾ ಧರ್ಮದ ನಡುವೆ. ಸೊ ಮೀಸಲಾತಿ ಅಂತ ಬಂದಾಗ ಅಲ್ಲಿ ಜೈನ ಧರ್ಮದವ್ರು ಇದ್ದಾರಾ, ಬೇರೆ ಧರ್ಮದವ್ರು ಇದ್ದಾರಾ, ನೀವು ಮುಸ್ಲಿಮರ್ ಅಂತಾನೆ ಹೇಳಿದ್ದೀರಾ. ಸೊ ಆ ವಿಚಾರವನ್ನ ನಾವು ಹೇಳಿರೋದು. ಅದನ್ನಿಟ್ಕೊಂಡು ಸಂವಿಧಾನದಲ್ಲಿ ನಮ್ಗೆ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಪ್ರಶ್ನೆಯನ್ನ ಮಾಡ್ತೀರಾ, ನೀವು ಹಾಗಾದ್ರೆ ಹುದ್ದೆ ಕೊಡ್ತೀರಾ ಅಂತ ಹೇಳಿ ಕಿಡಿಕಾರಿದ್ದಾರೆ ಬಿವೈ ವಿಜಯೇಂದ್ರ. ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ಜಾಸ್ತಿ ಆಗ್ತಾ ಇದೆ.
ಮುಸಲ್ಮಾನರ ಓಟಿನ ಆಸೆಗಾಗಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ 4% ಬಿಟ್ರೆ ಬೇರೆ ಏನೂ ಇಲ್ಲ. ಅವರಿಗಿರೋದು ಓಟಿನ ಮೇಲೆ ಆಸೆ. ಸೊ ಹಾಗಾಗಿ ಮುಸ್ಲಿಮರ ಪರವಾಗಿ ಮಾತನಾಡ್ತಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲ ದಲಿತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು, ದಲಿತರ ಜೀವನ ಮಟ್ಟವನ್ನ ಜಾಸ್ತಿ ಮಾಡಬೇಕು, ಅದಕ್ಕೋಸ್ಕರ ರಿಸರ್ವೇಶನ್ ಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದ್ರು. ಅದರ ಪ್ರಕಾರ ದಲಿತರಿಗೆ ಸಂವಿಧಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತೇಳಿ ಅವರ ವೋಟಿನ ಲಾಲಾಸೆಗೋಸ್ಕರ ಇವತ್ತು ಕಾಂಟ್ರಾಕ್ಟ್ ಅಲ್ಲಿ, ಗುತ್ತಿಗೆಯಲ್ಲಿ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಸಂವಿಧಾನವನ್ನ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಶನ್ ಇಲ್ಲ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನನೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯ್ತು, ಟಿಪ್ಪು ಜಯಂತಿ ಮಾಡಿದ್ದಾಯ್ತು, ಶಾದಿ ಭಾಗ್ಯ ಮಾಡಿದ್ದಾಯ್ತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಡ್ಜೆಟ್ ಅಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂಥ ಅನುದಾನಗಳನ್ನ ಅವ್ರು ಏನೇನು ಕೇಳಿದ್ರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನ ಕೊಟ್ಟರು. ಈಗ ಕಾಂಟ್ರಾಕ್ಟ್ ಅಲ್ಲೂ ಕೂಡ, ಗುತ್ತಿಗೆಯಲ್ಲೂ ಕೂಡ ಅವರಿಗೆ 4% ರಿಸರ್ವೇಶನ್ ಕೊಡೋ ಮುಖಾಂತರ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಘಾತ ಮಾಡಿದ್ದಾರೆ. ಅಂದ್ರೆ ಜನರಲ್ ಆಗಿ ಕಾಂಟ್ರಾಕ್ಟ್ ಮಾಡುವಂಥವ್ರು ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ಕಾಂಟ್ರಾಕ್ಟ್ ಇರಲಿಲ್ಲ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನ ತರುವ ಮುಖಾಂತರ ಧರ್ಮಗಳ ಮಧ್ಯೆ ಒಡಕನ್ನ ಉಂಟು ಮಾಡುವಂಥದ್ದು ಮತ್ತು ಓಟ್ಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀರಿ, ನಾವು ಗೆದ್ದಿರೋದೇ ಮುಸಲ್ಮಾನರಿಂದ, ಹಿಂದೂಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ, ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯಗಳನ್ನ ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ. ಈ ಒಂದು ನಡೆ ಏನಿದೆ ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದರ ವಿರುದ್ಧವಾದಂಥ ಹೋರಾಟವನ್ನ ನಾವು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ವಿಧಾನಸಭೆ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಮಾಡ್ತೀರಿ. ಒಟ್ಟಾರೆ ಈ ರಿಸರ್ವೇಶನ್ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ ಇದು ಸಂವಿಧಾನ ವಿರೋಧಿ. ಈ ತರ ನಡೆ ಮಾಡೋ ಮುಖಾಂತರ ಕಾಂಗ್ರೆಸ್ ಅವರು ಒಂದು ರೀತಿ ಧರ್ಮಾಧಾರಿತ ಒಂದು ರಿಸರ್ವೇಶನ್ ಅನ್ನ ತಂದು ಅಶೋಕ್ ಮೀಸಲಾತಿ ವಿಚಾರದಲ್ಲಿ ಹೇಳಿಕೆ ಕೊಟ್ಟಿರೋದು ಓಟಿನ ಆಸೆಗಾಗಿ ಕಾಂಗ್ರೆಸ್ನವರು ಮುಸ್ಲಿಂ ಓಲೈಕೆಯನ್ನ ಮಾಡ್ತಾರೆ, ಅವರಿಗೆ ಓಟ್ ಮುಖ್ಯ ಅಂತ ಹೇಳ್ತಾ ವಾಗ್ದಾಳಿಯನ್ನ ನಡೆಸಿದ್ರು. ಈ ಒಂದು ಗುತ್ತಿಗೆ ವಿಚಾರ ಬಿಜೆಪಿ ಕಾಂಗ್ರೆಸ್ ನಡುವೆ ಅದು ಮುಸ್ಲಿಮರಿಗೆ ಕೊಟ್ಟಿರೋ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗ ನೋಡಿ ವಿಧಾನಸೌಧದ ಆವರಣದಲ್ಲೇ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಇನ್ನು ಸದನದ ಒಳಗೆ ಯಾವ ರೀತಿ ಅಬ್ಬರಿಸುತ್ತೆ ಈ ವಿಚಾರ ಅನ್ನೋದನ್ನ ಕಾದ್ ನೋಡಬೇಕು.